ಸಿಂಹರಾಶಿ, ಮಾತಿನಿಂದ ಸ್ನೇಹಿತರ ಮಧ್ಯದಲ್ಲಿ ಬಿರುಕುಂಟಾಗುವಂಥದ್ದು, ಯಾವುದೋ ವಿಷಯಕ್ಕೆ ಪರಸ್ಪರವಾಗಿ ವಾಗ್ವಾದವನ್ನು ಮಾಡಿಕೊಳ್ತಕ್ಕಂಥದ್ದು, ಇದರಿಂದ ವೈಮನಸ್ಯ ಉಂಟಾಗುತ್ತೆ, ದ್ವೇಷಕ್ಕೆ ಕಾರಣವಾಗುತ್ತೆ, ಮಾತು ಬಿಡತಕ್ಕಂತಹ ಪರಿಸ್ಥಿತಿ ಸ್ನೇಹಿತರ ಮಧ್ಯದಲ್ಲಿ ಬರುತ್ತೆ. ಇದು ಬೇಡ ಅನ್ನುವಂತಹ ಸಲಹೆ ನಮ್ಮದಾಗಿರುತ್ತೆ. ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿಗಳಾಗ್ತೀರಿ, ಆದರೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡದಲೇ ತೊಂದರೆಯನ್ನು ಅನುಭವಿಸ್ತೀರಿ. ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಏನೋ ಒಂದು ಬುದ್ಧಿವಂತಿಕೆಯಿಂದ, ಮಾತಿನಿಂದ, ಒಳ್ಳೆಯ ವಿಚಾರದಿಂದ ಆ ಪರಿಸ್ಥಿತಿನ ತಿಳಿಗೊಳಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿರುತ್ತೆ. ನಿಮ್ಮದೇ ವಿಷಯ ಬಂದಾಗ ಹೇಗೆ ಅದನ್ನು ನಿಭಾಯಿಸ್ತೀರಿ ಅನ್ನುವಂಥದ್ದಾಗತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ತೊಂದರೆ ಇದೆ, ಅಥವಾ ಇನ್ನೇನೋ ಸಮಸ್ಯೆಗಳಿದೆ, ಸವಾಲುಗಳಿದೆ, ಅದನ್ನು ಗಮನಿಸ್ಕೊಳ್ಬೇಕು. ರಾಜಕಾರಣಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಸಿಂಹರಾಶಿಯ ರಾಜಕಾರಣಿಗಳು ರವಿಯ ಪ್ರಭಾವದಿಂದ, ರವಿಯ ಬಲದಿಂದ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ, ಹೆಸರನ್ನು ಮಾಡಲಿಕ್ಕೆ, ಮತ್ತಷ್ಟು ಗಳಿಸಲಿಕ್ಕೆ, ಉಳಿಸಲಿಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ಮಾತೆಯರಿಗೆ ವಸ್ತ್ರಾಭರಣದ ಪ್ರಾಪ್ತಿ ಬಹಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ತಂದೆಯವರ ವ್ಯವಹಾರದಲ್ಲಿ ಆಗತಕ್ಕಂತಹ ಪ್ರಗತಿ ನಿಮಗೂ ಕೂಡ ಖುಷಿ ಕೊಡುತ್ತೆ. ತಂದೆಯವರ ವ್ಯವಹಾರ ಚೆನ್ನಾಗಿದೆ ಅಂತಂದರೆ ಮಕ್ಕಳಿಗೆ ಬರಲೇಬೇಕು, ಬರುವಂಥದ್ದು ಕೂಡ ಆಗುತ್ತೆ, ಅದಕ್ಕೆ ಸಂತೋಷ ಪಡುವಂಥದ್ದಲ್ಲ. ತಂದೆಯವರು ಏನೋ ಸಾಧನೆ ಮಾಡಿದರಲ್ಲ, ಅವರಿಗೆ ಒಂದು ಮೆಟ್ಟಲನ್ನು ಮೇಲ್ಹತ್ತೋದಕ್ಕೆ ಅವಕಾಶ ಮತ್ತೆ ಆಯ್ತಲ್ಲ ಅನ್ನುವಂಥದ್ದು ಸಂತೋಷ ನಿಮಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಆಸೆಯೋ ದುರಾಸೆಯೋ ಅವಶ್ಯಕತೆಯೋ ಅನಿವಾರ್ಯತೆಯೋ ಏನೂ ಗೊತ್ತಾಗೋದಿಲ್ಲ, ಆದರೆ ಎಷ್ಟು ಹಣ ಇದ್ದರೂ ಸಾಕಾಗೋದಿಲ್ಲ. ಎಂತಹ ವಿಚಿತ್ರ ನೋಡಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ಇರಬೇಕಾದಂಥದ್ದು. ಬೇರೆಯವರಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು. ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತಹ ಭಾವನೆ ಬರಬೇಕು. ನೀವು ವಿಚಾರವನ್ನು ದ್ವೇಷ ಮಾಡಿ, ವ್ಯಕ್ತಿಯನ್ನು ದ್ವೇಷ ಮಾಡಿ ಏನು ಸಾಧನೆ ಮಾಡ್ತೀರಿ? ವಿಷಯವನ್ನು ಖಂಡಿಸಿ ತಪ್ಪಿದ್ರೆ, ಆದರೆ ಆ ವ್ಯಕ್ತಿಗೆ ಯಾಕೆ ಶಿಕ್ಷೆಯನ್ನು ಕೊಡ್ತೀರಿ ಅನ್ನುವಂಥದ್ದಾಗುತ್ತೆ. ಮಾನಸಿಕವಾದಂತಹ ನೆಮ್ಮದಿ ಇರೋದಿಲ್ಲ, ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿರ್ತೀರಿ. ಹಿರಿಯರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ನಿಮಗಿಂತ ವಯಸ್ಸಿನಲ್ಲಿ, ಅನುಭವದಲ್ಲಿ, ಸ್ಥಾನದಲ್ಲಿ ದೊಡ್ಡವರು ಅಂತಾದಾಗ ಗೌರವ ಕೊಡುವುದನ್ನು ಸ್ವಲ್ಪ ಮಟ್ಟಿಗೆ ಕಲಿಬೇಕಾಗತ್ತೆ. ಯಾವುದೇ ರೀತಿಯ ನೋವು ಬೇರೆಯವರಿಗೆ ಗೊತ್ತಾಗುವಂಥದ್ದು ಬೇಡ. ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳು, ವೈಯಕ್ತಿಕವಾದಂತಹ ಕೆಲವು ದೌರ್ಬಲ್ಯಗಳಿಗೋಸ್ಕರವಾಗಿ ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದು ಬೇಡ. ಮಕ್ಕಳಿಂದ ನೀವು ಹಿಂಸೆ ಪಡ್ತೀರಿ. ನಿಮ್ಮ ಗುಣಲಕ್ಷಣಗಳು, ನಿಮ್ಮ ವರ್ತನೆ, ನಿಮ್ಮ ಮಾತು, ಇವ್ಯಾವುದು, ನಿಮ್ಮ ನಡವಳಿಕೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಬೇರೆಯವರು ಹೇಗೆ ಒಪ್ಕೊಳ್ತಾರೆ? ಇದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಆಗ ಮನಸ್ಸಿಗೆ ಸಮಾಧಾನ ಸಿಕ್ಕಬಹುದು ಅನ್ನುವಂಥದ್ದು. ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಮಾತಿನಿಂದ ಹಲವಾರು ಜನ ಆಕರ್ಷಿತರಾಗ್ತಾರೆ. ಅಂತಹ ಜನ ಕೆಲವರು ನಿಮ್ಮ ಹಿಂಬಾಲಕರಾಗ್ತಾರೆ. ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀವು ನೀಡಬೇಕಾದಂಥದ್ದು. ಬೇರೆಯವರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಯಾರಿಗೇನಾದರೂ ಭಾಷೆಯನ್ನು ಕೊಟ್ಟರೆ, ಮಾತನ್ನು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿ ಎನ್ನುವಂಥದ್ದು. ತಾಯಿಯವರಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ, ಅದನ್ನು ಗಮನಿಸಬೇಕು. ದಂಪತಿಗಳಲ್ಲಿ ಹೊಂದಾಣಿಕೆ ಇರಲಿ. ವಿಷಯ ಯಾವುದೇ ಇರಲಿ, ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದು, ಸ್ಪಷ್ಟವಾಗಿ ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು, ಮನಸ್ಸನ್ನು ಬಿಚ್ಚಿ ಮಾತಾಡ್ತಕ್ಕಂತಹ ಒಂದು ಕ್ರಮವನ್ನು ಅನುಸರಿಸಿದರೆ ದಾಂಪತ್ಯದಲ್ಲಿ ವಿರಸಕ್ಕೆ ಕಾರಣ ಕಡಿಮೆ ಅಂತಕ್ಕಂತಹದ್ದು. ವಾಹನದ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ವಾಹನವನ್ನು ಬದಲಾಯಿಸುವಂಥದ್ದು, ಹೊಸ ವಾಹನ ಖರೀದಿಯೋ, ಹೀಗೆ ವಾಹನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದರ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಕಾರ್ಯನಿಮಿತ್ತವಾಗಿ ಓಡಾಟವನ್ನು ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ದಿನನಿತ್ಯದಲ್ಲಿ ನಿಮಗೆ ಕಾಣುವಂತಹ ವಿಷಯಗಳೇ ಆದರೂ ಕೂಡ ಈ ದಿವಸ ಒಂದೊಂದು ಕೆಲಸಕ್ಕೂ ಕೂಡ ಮಾನ್ಯತೆ ಅಥವಾ ವೈಶಿಷ್ಟ್ಯತೆ ಅಂತಕ್ಕಂಥದ್ದು ಬರುತ್ತೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಲಾಟೆ ಆಗ್ಬೋದು. ದ್ರವ್ಯವೋ, ಹಣವೋ, ಅಥವಾ ಇನ್ಯಾವುದು ಚಿನ್ನಾಭರಣವೋ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾತುಕತೆ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಸ್ವಭಾವವನ್ನು ತಿದ್ದಬೇಕು ಅಂತಂದರೆ
ಬೇರೆಯವರಿಗೆ ಬಹಳ ಕಷ್ಟವಾಗುತ್ತೆ. ಯಾರಿಂದಲೂ ಕೂಡ ತಿದ್ದುವುದಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಸ್ವಭಾವ ಇರುತ್ತೆ. ಯಾವ ಸಮಯದಲ್ಲಿ ಹೇಗೆ ಬದಲಾಗ್ತೀರಿ, ಹೇಗೆ ವರ್ತಿಸ್ತೀರಿ, ಇದೆಲ್ಲ ಮುಖ್ಯವಾಗುವಂಥದ್ದು. ವಿವಾಹದ ವಿಚಾರ ಮನೆಯಲ್ಲಿ ಮರೀಚಿಕೆಯಾಗತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಮಂಗಳ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣವಾಗುತ್ತೆ. ಉದ್ಯೋಗ, ವಿದ್ಯೆ ಇದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ವಿದ್ಯೆ ಇದೆ, ಉದ್ಯೋಗವೂ ಇದೆ, ಪ್ರಯೋಜನ ಏನು ಅಂತ ಕೇಳಿದರೆ ಏನೂ ಇಲ್ಲ, ಶೂನ್ಯ ಅನ್ನುವಂಥದ್ದು ಉತ್ತರ. ಆದಾಯವಿಲ್ಲ, ಸಣ್ಣ ಪುಟ್ಟ ಖರ್ಚಿಗೂ ಕೂಡ ಕೈಚಾಚಿ ನಿಲ್ಲಬೇಕಾದಂತಹ ಪರಿಸ್ಥಿತಿಯನ್ನು ನೋಡ್ತೀರಿ. ಎಂಥ ಆಭಾಸ ನೋಡಿ. ವಯಸ್ಸು ಅಥವಾ ಸಂದರ್ಭ ಯಾವ ಮಟ್ಟಕ್ಕೆ ತಂದು ಇಟ್ಬಿಡುತ್ತೆ ಅನ್ನುವಂಥದ್ದು ಗಮನಿಸಬೇಕು. ಮಹಿಳೆಯರು ಉದ್ಯೋಗದಲ್ಲಿದ್ದರೆ ಅವರಿಗೆ ಬಡ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಸೂಚನೆಗಳಿವೆ. ಪ್ರತ್ಯಂಗಿರಾ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಆಪತ್ತುಗಳೆಲ್ಲ ದೂರವಾಗಿ ಸವಲತ್ತುಗಳು ನಿಮಗೆ ಸಿಕ್ಕಲಿ. ಶುಭವಾಗಿ.